ಕೆಂಪು ಪೇಟೆ, ಹಣೆಯ ತುಂಬ ವಿಭೂತಿ, ಕೈಯಲ್ಲಿ ಒಂದು ಥಳಥಳಿಸುವ ಖಡ್ಗ. ಹ್ಮ್ ಚರ್ಮ ವಾದ್ಯದ ಬಡಿತಕ್ಕೆ ಮೈ ಮರೆತು ಕುಣಿಯುತ್ತಿರುವ ಆ ಕಲಾವಿದರನ್ನೊಮ್ಮೆ ಕಣ್ಣುಮುಂದೆ ತಂದುಕೊಳ್ಳಿ. ಹೌದು. ಆ ಕುಣಿತದಲ್ಲಿ ಬರೀ ಆಕ್ರೋಶ ಇಲ್ಲ, ಅದೊಂದು ತೀವ್ರವಾದ ಭಕ್ತಿ. ಬರೀ ಹೆಜ್ಜೆ ಇಲ್ಲ, ಅದೊಂದು ಪೌರಾಣಿಕ ಕಥೆಯನ್ನೇ ಹೇಳುವ ಶಕ್ತಿ. ನಿಜ. ಆ ಆವೇಶಭರಿತ ಕುಣಿತ ಇದೆಯಲ್ಲ, ಅದು ಇಡೀ ವಾತಾವರಣವನ್ನೇ ಬದಲಿಸಿಬಿಡುತ್ತೆ. ಹೌದು, ಒಂದು ದೈವಿಕ ಶಕ್ತಿಯಿಂದ ಆವರಿಸಿಬಿಡುತ್ತೆ. ಈ ಅದ್ಭುತ ಕಲಾ ಪ್ರಕಾರವೇ ವೀರಗಾಸೆ. ಮತ್ತು ಆ ಕಲೆಯನ್ನೇ ತಮ್ಮ ಉಸಿರಾಗಿಸಿಕೊಂಡಿರುವ ಕಲಾವಿದರು ಅಂದರೆ ಪುರುವಂತರ ಬಗ್ಗೆ ಇವತ್ತು ನಾವು ಆಳವಾಗಿ ಇಳಿದು ನೋಡೋಣ. ಖಂಡಿತ. ಇದು ನೋಡೋಕೆಷ್ಟು ಅದ್ಭುತವೋ, ಇದರ ಹಿಂದಿನ ಕಥೆ ಅದಕ್ಕಿಂತಾನೂ ಹೆಚ್ಚು ರೋಚಕ ಅನ್ಸುತ್ತೆ ನನಗೆ. ಹೌದು, ಯಾಕಂದ್ರೆ ಸಾಮಾನ್ಯವಾಗಿ ಜಾನಪದ ಕಲೆ ಅಂದಾಗ ಮನೋರಂಜನೆ ಮುಖ್ಯವಾಗಿರುತ್ತೆ ಅಲ್ವಾ? ಹೌದು. ಆದ್ರೆ ಇಲ್ಲಿ ಮನೋರಂಜನೆಗಿಂತ ಹೆಚ್ಚಾಗಿ ಒಂದು ಆಚರಣೆ, ಒಂದು ನಂಬಿಕೆ, ಒಂದು ಪರಂಪರೆಯೇ ಜೀವಂತವಾಗಿದೆ. ನಿಜ. ಅದಕ್ಕೇನೆ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ ಹೊರಟಾಗ ನನಗೂ ಕೆಲವು ಪ್ರಶ್ನೆಗಳು ಹುಟ್ಕೊಂಡ್ವು. ಯಾರು ಈ ಪುರುವಂತರು? ಇವರ ಮೂಲ ಎಲ್ಲಿಂದ ಬಂತು? ಇವರ ವೇಷಭೂಷಣ, ಆ ಉಗ್ರ ಕುಣಿತಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಈ ಕಲೆ ಶುರುವಾಗಿದ್ದೇ ಒಂದು ಯುದ್ಧದಿಂದ ಅಂತಾರೆ, ಅದು ನಿಜವೇ? ಹೌದು. ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಒಂದೇ ಕಡೆ ಸಿಗುತ್ತೆ. ಈ ಎಲ್ಲಾ ಗಂಟುಗಳನ್ನ ಬಿಚ್ಚೋಕೆ ನಮ್ಮ ಕೈಯಲ್ಲಿ ಪುರುವಂತರ ದೈವಿಕ ಮೂಲ ಮತ್ತು ಆಚರಣೆಗಳು ಅನ್ನೋ ಒಂದು ಲೇಖನ ಇದೆ. ಹಾಗಾಗಿ ಈ ಲೇಖನದೊಳಗೆ ಇಳಿದು ನೋಡೋಣ, ಅಲ್ಲೇನೋ ಸಿಗುತ್ತೆ ಅಂತ. ಖಂಡಿತ. ನಮ್ಮ ಇವತ್ತಿನ ಉದ್ದೇಶ ಪುರಾಣದ ಪುಟಗಳಿಂದ ಹಿಡಿದು ಇವತ್ತಿನ ಜಾತ್ರೆಯ ಅಂಗಳದವರೆಗೂ ಪುರವಂತರ ಹೆಜ್ಜೆ ಗುರುತನ್ನು ಹಿಂಬಾಲಿಸೋದು. ಸರಿ, ಹಾಗಿದ್ರೆ ಕಥೆಯ ಮೂಲದಿಂದಲೇ ಶುರು ಮಾಡೋಣ. ದಕ್ಷ ಬ್ರಹ್ಮನ ಯಜ್ಞದಿಂದ. ಸರಿ, ಹಾಗಿದ್ರೆ ಕಥೆಯ ಆರಂಭಕ್ಕೆ ಹೋಗೋಣ. ದಕ್ಷ ಬ್ರಹ್ಮ ಒಂದು ದೊಡ್ಡ ಯಜ್ಞ ಮಾಡ್ತಿರ್ತಾನೆ. ಆದ್ರೆ ತನ್ನ ಅಳಿಯನಾದ ಶಿವನನ್ನೇ ಆ ಯಜ್ಞಕ್ಕೆ ಕರೆಯೋದಿಲ್ಲ. ಇದು ಶಿವನಿಗೆ ಮಾತ್ರವಲ್ಲ, ದಕ್ಷನ ಮಗಳಾದ ಸತೀದೇವಿಗೂ ಮಾಡಿದ ಅವಮಾನ ಅಲ್ವಾ? ತುಂಬಾ ದೊಡ್ಡ ಅವಮಾನ. ಆಹ್ವಾನವಿಲ್ಲದಿದ್ರೂ ತಂದೆಯ ಮನೆ ಅಂತ ಸತೀದೇವಿ ಅಲ್ಲಿಗೆ ಹೋಗ್ತಾಳೆ. ಆದ್ರೆ ಅಲ್ಲಿ ಅವಳಿಗೆ ಘೋರ ಅಪಮಾನ ಆಗುತ್ತೆ. ಅದನ್ನ ಸಹಿಸಲಾರದೆ ಅವಳು ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಬಿಡ್ತಾಳೆ. ಇಲ್ಲಿಂದ ಕಥೆ ಒಂದು ದೊಡ್ಡ ತಿರುವು ಪಡೆಯುತ್ತೆ. ಹೌದು, ತಿರುವು ಅನ್ನೋದಕ್ಕಿಂತ ಪ್ರಳಯ ಅನ್ನೋ ಪದ ಸರಿ ಹೊಂದುತ್ತೆ ಅನ್ಸುತ್ತೆ. ಸತಿಯ ಆತ್ಮಾರ್ಪಣೆ ಸುದ್ದಿ ಕೇಳಿದ ಶಿವನ ಕೋಪ ಬ್ರಹ್ಮಾಂಡವನ್ನೇ ಸುಡುವಂತಿತ್ತು. ಆ ರೋಷದಲ್ಲಿ ಶಿವ ತನ್ನ ಜಟೆಯ ಒಂದು ಎಳೆಯನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸೋತಾನೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ, ಶಿವ ತಾನೇ ಹೋಗಿ ದಕ್ಷನನ್ನ ಶಿಕ್ಷಿಸಬಹುದಿತ್ತು, ಆದ್ರೆ ಆತ ಹಾಗೆ ಮಾಡಲಿಲ್ಲ. ಹೌದು, ಯಾಕೆ ಮಾಡಲಿಲ್ಲ? ಬದಲಿಗೆ ತನ್ನ ಕೋಪದಿಂದಲೇ ಒಂದು ವಿನಾಶಕಾರಿ ಶಕ್ತಿಯನ್ನು ಸೃಷ್ಟಿಸಿದ. ಆ ಜಟೆಯಿಂದ ಹುಟ್ಟಿದವರೇ ವೀರಭದ್ರ ಮತ್ತು ಭದ್ರಕಾಳಿ. ಅಂದ್ರೆ ವೀರಭದ್ರ ಕೇವಲ ಒಬ್ಬ ದೇವನಲ್ಲ, ಆತ ಸಾಕ್ಷಾತ್ ಶಿವನ ಕೋಪದ ಮೂರ್ತರೂಪ. ನಿಖರವಾಗಿ. ಶಿವನಿಗೆ ದಕ್ಷಿಣ ಯಜ್ಞವನ್ನ ತಾನೇ ನಾಶ ಮಾಡಬಹುದಿತ್ತು, ಆದರೆ ವೀರಭದ್ರನನ್ನ ಸೃಷ್ಟಿಸಿ ಕಳಿಸಿದ್ದರ ಹಿಂದೆ ಏನಾದ್ರೂ ದೊಡ್ಡ ಉದ್ದೇಶವಿತ್ತೆ? ತುಂಬಾ ಒಳ್ಳೆ ಪ್ರಶ್ನೆ. ಇದು ಕೇವಲ ಕೋಪದ ಪ್ರದರ್ಶನ ಅಲ್ಲ, ಇದೊಂದು ವ್ಯವಸ್ಥೆಯ ಶುದ್ಧೀಕರಣ. ವ್ಯವಸ್ಥೆಯ ಶುದ್ಧೀಕರಣ? ಹೌದು. ಯಜ್ಞ ಅನ್ನೋದು ಒಂದು ಪವಿತ್ರ ಕಾರ್ಯ. ಅಹಂಕಾರದಿಂದ ಮಾಡಿದಾಗ ಅದು ತನ್ನ ಪಾವಿತ್ರ್ಯವನ್ನ ಕಳ್ಕೊಳ್ಳುತ್ತೆ. ದಕ್ಷಿಣ ಯಜ್ಞದಲ್ಲಿ ಆಗಿದ್ದು ಅದೇ. ಸ್ಥಾಪಿಸುವ ಒಂದು ದೈವಿಕ ಕ್ರಮ. ಅದಕ್ಕೆ ಶಿವ ಆಜ್ಞೆ ಕೊಡೋದು, ಹೋಗು ದಕ್ಷಿಣ ಯಜ್ಞವನ್ನು ಧ್ವಂಸ ಮಾಡು ಅಂತ. ಅಂದ್ರೆ ವೀರಭದ್ರನಿಗೆ ಒಂದು ನಿರ್ದಿಷ್ಟ ಗುರಿ ಇತ್ತು. ಹೌದು. ಓಕೆ, ವೀರಭದ್ರನ ಜನನವಾಯ್ತು, ದಕ್ಷಿಣ ಯಜ್ಞಶಾಲೆ ಕಡೆಗೆ ಹೊರಟ. ಆದ್ರೆ ನಮ್ಮ ಇವತ್ತಿನ ಕಥಾನಾಯಕರಾದ ಪುರುಮಂತರು ಎಲ್ಲಿಂದ ಬಂದರು? ಅವರ ಪಾತ್ರ ಇಲ್ಲಿ ಹೇಗೆ ಶುರುವಾಗುತ್ತೆ? ಇದೇ ಈ ಕಥೆಯ ಅತ್ಯಂತ ವಿಶಿಷ್ಟವಾದ ಭಾಗ. ಹೇಗೆ? ವೀರಭದ್ರ ಒಬ್ಬನೇ ಯಜ್ಞಶಾಲೆಗೆ ನುಗ್ಗಿ ದಕ್ಷಿಣ ಸೈನ್ಯದ ಜೊತೆ ಘೋರ ಯುದ್ಧ ಶುರು ಮಾಡ್ತಾನೆ. ಆತನ ರೌದ್ರಾವತಾರದ ಮುಂದೆ ಯಾರೂ ನಿಲ್ಲೋಕೆ ಸಾಧ್ಯವಾಗೋದಿಲ್ಲ. ಆ ಯುದ್ಧದ ತೀವ್ರತೆಗೆ ಆತನ ದೇಹದಿಂದ ಬೆವರು ಹರಿಯೋಕ್ ಶುರುವಾಗುತ್ತೆ. ಆ ಬೆವರಿನ ಒಂದೊಂದು ಹನಿ ನೆಲಕ್ಕೆ ಬಿದ್ದಾಗ ಅದರಿಂದ ಸಾವಿರಾರು ವೀರಯೋಧರು ಹುಟ್ಟಿಕೊಂಡ್ರು ಅಂತ ಪುರಾಣ ಹೇಳುತ್ತೆ. ಒಂದು ನಿಮಿಷ, ಬೆವರಿನಿಂದ ಸೈನ್ಯವೇ ಹುಟ್ಕೊಂಡಿತ್ತ? ಇದು ಕೇಳಕ್ಕೆ ಕಲ್ಪನೆಯೂ ಮೀರಿದ್ದು. ಹೌದು. ಅಂದ್ರೆ ವೀರಭದ್ರನ ಶಕ್ತಿಯ ಪ್ರತಿರೂಪವೇ ಈ ಪುರುವಂತರು. ನಿಖರವಾಗಿ. ಆ ಬೆವರಿಂದ ಹುಟ್ಟಿದ ವೀರರನ್ನೇ ಪುರುವಂತರು ಅಥವಾ ಗಣಗಳು ಎಂದು ಕರೆಯಲಾಯಿತು. ಗಣಗಳು? ಓ, ಶಿವಗಣಗಳು ಅನ್ನೋ ಹಾಗೆ. ಹೌದು. ಇಲ್ಲಿ ಗಣಗಳು ಅನ್ನುವುದು ನೇರವಾಗಿ ಶಿವನ ದೈವಿಕ ಸೈನ್ಯವನ್ನು ಸೂಚಿಸುವ ಪದ. ಹಾಗಾಗಿ ಅವರು ಹುಟ್ಟುತ್ತಲೇ ಶಿವನ ಸೇನೆಗೆ ಸೇರಿಬಿಟ್ರು.
ಅವರ ಹುಟ್ಟಿನ ಉದ್ದೇಶ ಸ್ಪಷ್ಟವಾಗಿತ್ತು. ತುಂಬ ಸ್ಪಷ್ಟವಾಗಿತ್ತು. ವೀರಭದ್ರನಿಗೆ ಯುದ್ಧದಲ್ಲಿ ಸಹಾಯ ಮಾಡೋದು ಮತ್ತು ದಕ್ಷನ ಅಧರ್ಮವನ್ನು ಕೊನೆಗಾಣಿಸುವುದು. ಅವರು ವೀರಭದ್ರನ ಅಂಶದಿಂದ, ಆತನ ಶಕ್ತಿಯಿಂದ ಹುಟ್ಟಿದವರು. ಹೌದು. ಇದೇ ಕಾರಣಕ್ಕೆ ಇವತ್ತಿಗೂ ಪುರುವಂತರು ವೀರಭದ್ರನನ್ನೇ ತಮ್ಮ ಆರಾಧ್ಯ ದೈವ ಅಂದ್ಕೊಂಡಿರೋದು. ಅವರ ಕುಣಿತ, ಅವರ ಕಾಯಕ ಎಲ್ಲವೂ ಆ ಮೂಲಕ್ಕೆ ಅರ್ಪಣೆ. ಅದ್ಭುತ. ಈ ಹಿನ್ನೆಲೆ ಗೊತ್ತಾದ್ಮೇಲೆ ಅವರ ಕುಣಿತವನ್ನು ನೋಡುವ ದೃಷ್ಟಿಕೋನವೇ ಬದಲಾಗತ್ತೆ. ಆ ಪುರುವಂತ ಅನ್ನೋ ಹೆಸರಲ್ಲೇ ಒಂದು ಶಕ್ತಿ ಇದೆ ಅನ್ಸುತ್ತೆ. ಅದಕ್ಕೇನಾದ್ರೂ ವಿಶೇಷ ಅರ್ಥ ಇದೆಯಾ? ಖಂಡಿತ. ಇದರಲ್ಲಿ ಸ್ವಾರಸ್ಯ ಏನಂದ್ರೆ, ಪುರುವಂತ ಅನ್ನೋದು ಕೇವಲ ಒಂದು ಹೆಸರಲ್ಲ, ಅದೊಂದು ಒಂದು ಹುದ್ದೆಯ ವಿವರಣೆ ಇದ್ದಾಗೆ. ಹೇಗೆ? ಪುರು ಅಂದ್ರೆ ಪೌರುಷ, ಶೌರ್ಯ ಅಥವಾ ವೀರತ್ವ. ವಂತ ಅಂದ್ರೆ ಹೊಂದಿದವನು ಅಥವಾ ಧರಿಸಿದವನು. ಓ, ಅಂದ್ರೆ ಪುರುವಂತ ಅಂದ್ರೆ ಶೌರ್ಯವನ್ನೇ ಧರಿಸಿದವನು. ಶೌರ್ಯವನ್ನೇ ಧರಿಸಿದವನು. ಹಾಗಾದರೆ ಅವರ ಕುಣಿತ ಆ ಶೌರ್ಯದ ಪ್ರದರ್ಶನವೇ? ಹೌದು. ದಕ್ಷ ಸಂಹಾರದ ನಂತರ ವೀರಭದ್ರನ ವಿಜಯೋತ್ಸವದ ಸಮಯದಲ್ಲಿ ಈ ಪುರುವಂತರೆಲ್ಲರೂ ತಮ್ಮ ನಾಯಕನನ್ನ ಸ್ತುತಿಸುತ್ತಾ ಯುದ್ಧದಲ್ಲಿ ತಾವು ತೋರಿದ ಪರಾಕ್ರಮವನ್ನು ಪುನಃ ಪ್ರದರ್ಶಿಸ್ತಾ ಕುಣಿದರಂತೆ. ಅದೇ ವಿಜಯದ ನೃತ್ಯವೇ. ಇವತ್ತು ವೀರಗಾಸೆ ಅನ್ನೋ ಕಲಾ ಪ್ರಕಾರವಾಗಿ ಉಳಿದುಕೊಂಡಿದೆ. ಹೌದು, ಇದು ಬಲವಾದ ನಂಬಿಕೆ. ಹಾಗಾಗಿ ವೀರಗಾಸೆ ಕೇವಲ ಒಂದು ಜಾನಪದ ನೃತ್ಯವಲ್ಲ, ಅದೊಂದು ಐತಿಹಾಸಿಕ ವಿಜಯದ ಜೀವಂತ ಪುನರಾವರ್ತನೆ, ಒಂದು ದೈವಿಕ ಸಂಭ್ರಮಾಚರಣೆ. ಅಂದ್ರೆ ಒಂದು ಯುದ್ಧದ, ಒಂದು ವಿಜಯದ ಕಥೆಯನ್ನು ಅವರು ತಮ್ಮ ಕುಣಿತದ ಮೂಲಕ ಪ್ರತಿ ಪ್ರದರ್ಶನದಲ್ಲೂ ಮರುಸೃಷ್ಟಿ ಮಾಡುತ್ತಾರೆ. ನಿಖರವಾಗಿ. ವೀರಭದ್ರನ ರೋಷ, ಬೆವರು, ಯುದ್ಧ ಇಷ್ಟೊಂದು ತೀವ್ರವಾದ ಮೂಲದಿಂದ ಬಂದ ಮೇಲೆ ಅವರ ನೋಟದಲ್ಲೂ ಆ ಉಗ್ರತೆ ಕಾಣಬೇಕಲ್ಲವೇ? ಹೌದು. ಅವರ ವೇಷಭೂಷಣ ಆ ಕಥೆಯನ್ನು ಹೇಗೆ ಹೇಳುತ್ತೆ? ತುಂಬಾ ಸರಿಯಾದ ಪ್ರಶ್ನೆ. ಅವರ ವೇಷಭೂಷಣ ಕೇವಲ ಅಲಂಕಾರ ಅಲ್ಲ, ಅದು ಅವರ ಗುರುತಿನ ಭಾಗ. ಪ್ರತಿಯೊಂದು ಅಂಶಕ್ಕೂ ಒಂದು ಸಾಂಕೇತಿಕ ಅರ್ಥವಿದೆ. ಉದಾಹರಣೆಗೆ, ತಲೆಯ ಮೇಲಿರೋ ಕೆಂಪು ಮುಂಡಾಸು ಅಥವಾ ಪೇಟೆ ಮತ್ತೆ ಸೊಂಟಕ್ಕೆ ಕಟ್ಟೋ ಕೆಂಪು ಪಂಚೆ. ಈ ಕೆಂಪು ಬಣ್ಣ ಕೋಪದ ಸಂಕೇತ. ಹೌದು. ವೀರಭದ್ರನ ಕೋಪ, ಯುದ್ಧದಲ್ಲಿ ಹರಿದ ರಕ್ತ ಮತ್ತು ಶೌರ್ಯದ ಸಂಕೇತ. ಅದು ಆ ರೌದ್ರಾವತಾರದ ನೇರ ಪ್ರತೀಕ. ಹಾಗೆಯೇ ಹಣೆಯ ಮೇಲಿನ ವಿಭೂತಿ ಮತ್ತು ಕೊರಳಲ್ಲಿರುವ ರುದ್ರಾಕ್ಷಿ ಮಾಲೆ, ಅವು ಶೈವ ಪರಂಪರೆಯ ಸ್ಪಷ್ಟ ಸಂಕೇತಗಳಲ್ವಾ? ಹೌದು. ವಿಭೂತಿ ಮತ್ತು ರುದ್ರಾಕ್ಷಿ ಅವರನ್ನು ನೇರವಾಗಿ ಶಿವನ ಗಣಗಳು, ಶೈವ ಪರಂಪರೆಯ ವಾರಸುದಾರರು ಅಂತ ಹೇಳುತ್ತೆ. ಅಂದ್ರೆ ಒಂದೆಡೆ ರೋಷ, ಇನ್ನೊಂದೆಡೆ ವೈರಾಗ್ಯ. ನಿಜ. ವಿಭೂತಿ ಎನ್ನೋದು ಲೌಕಿಕ ಆಸೆಗಳನ್ನು ಸುಟ್ಟು ಹಾಕಿದ ಭೂತಿ, ಅಂದ್ರೆ ವೈರಾಗ್ಯದ ಸಂಕೇತ. ಒಂದೆಡೆ ರೋಷದ ಕೆಂಪು ಬಣ್ಣ, ಇನ್ನೊಂದೆಡೆ ವೈರಾಗ್ಯದ ವಿಭೂತಿ. ಈ ಎರಡೂ ಸೇರಿದಾಗ್ಲೇ ಅವರ ಪಾತ್ರ ಪೂರ್ಣವಾಗೋದು. ಯುದ್ಧ ಮಾಡುವ ಯೋಗಿಗಳು ಅವರು. ಹೌದು, ಚೆನ್ನಾಗಿ ಹೇಳ್ರಿ. ಇನ್ನು ಅವರ ಕೈಯಲ್ಲಿರುವ ಖಡ್ಗ, ಅದು ಕೇವಲ ಒಂದು ಆಯುಧವಾಗಿ ಕಾಣುವುದಿಲ್ಲ, ಅದನ್ನು ಅವರು ಹಿಡಿದುಕೊಳ್ಳುವ ರೀತಿಯೇ ಬೇರೆ ಇರುತ್ತೆ. ನಿಜ. ಆ ಖಡ್ಗ ಒಂದು ಪವಿತ್ರ ವಸ್ತು. ಅದೊಂದು ಕೇವಲ ಆಯುಧವಲ್ಲ, ಅದು ವೀರಭದ್ರನ ಶಕ್ತಿಯ ಸಂಕೇತ. ಓ. ಪ್ರದರ್ಶನದ ಮೊದಲು ಅದಕ್ಕೆ ಪೂಜೆ ಸಲ್ಲಿಸಲಾಗುತ್ತೆ. ಕುಣಿತದ ಸಮಯದಲ್ಲಿ ಅದನ್ನು ಆಕಾಶದ ಕಡೆಗೆ ತೋರಿಸುವುದು, ನೆಲಕ್ಕೆ ತಾಗಿಸದೆ ಎಚ್ಚರ ವಹಿಸುವುದು, ಇದೆಲ್ಲವೂ ಅದರ ದೈವಿಕ ಮಹತ್ವವನ್ನ ತೋರಿಸುತ್ತೆ. ಅಂದ್ರೆ ಅದು ಯುದ್ಧದ ಸಂಕೇತವಾಗಿ ಉಳಿದಿಲ್ಲ? ಇಲ್ಲ, ಬದಲಿಗೆ ದೈವಿಕ ಶಕ್ತಿಯ ಒಂದು ಮಾಧ್ಯಮವಾಗಿ ಬದಲಾಗಿದೆ. ಅಂದ್ರೆ ಖಡ್ಗ ಹಿಡಿದು ಕುಣಿಯೋದು ಯುದ್ಧ ಮಾಡೋಕಲ್ಲ, ಒಂದ್ ರೀತಿ ಪೂಜೆ ಮಾಡೋಕೆಂತನಾ? ಒಂದು ರೀತಿಯಲ್ಲಿ ಹೌದು. ಅದು ಶಕ್ತಿ ಪೂಜೆಯ ಒಂದು ಭಾಗ. ಖಡ್ಗದ ಮೂಲಕ ಅವರು ವೀರಭದ್ರನ ಶಕ್ತಿಯನ್ನು ಆವಾಹನೆ ಮಾಡ್ಕೊಳ್ತಾರೆ ಅನ್ನೋದು ನಂಬಿಕೆ. ಸರಿ, ಈಗ ನಮಗೆ ಕಥೆ, ಹೆಸರು, ವೇಷಭೂಷಣ, ಅದರ ಹಿಂದಿನ ಅರ್ಥ ಎಲ್ಲವೂ ಸ್ಪಷ್ಟವಾಯಿತು. ಇದೆಲ್ಲವೂ ಒಟ್ಟಾಗಿ ಜೀವಂತವಾಗುವುದು ಜಾತ್ರೆಗಳಲ್ಲಿ ಅಲ್ವಾ? ಹೌದು. ಆಗಲೇ ಅವರ ನಿಜವಾದ ಪಾತ್ರ ಎದ್ದು ಕಾಣೋದು. ನಮ್ಮ ಮೂಲ ಲೇಖನದಲ್ಲಿ ಶಸ್ತ್ರ ಹಾಕಿಕೊಳ್ಳುವುದು ಅಥವಾ ಶಸ್ತ್ರ ಸೇವೆ ಅನ್ನೋ ಒಂದು ಆಚರಣೆ ಬಗ್ಗೆ ಉಲ್ಲೇಖ ಇದೆ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಅದರ ಬಗ್ಗೆ ಓದಿದಾಗ ನಮಗೆ ಸ್ವಲ್ಪ ಆತಂಕ ಆಯಿತು. ಅದು ತುಂಬಾ ತೀವ್ರವಾದ ಆಚರಣೆಯಂತೆ ಕಾಣುತ್ತೆ. ಹೌದು, ಅದು ವೀರಗಾಸೆಯ ಅತ್ಯಂತ ರೋಮಾಂಚಕ ಮತ್ತು ಭಕ್ತಿಯ ಪರಾಕಾಷ್ಠೆಯ ಕ್ಷಣ ಅಂತ ಹೇಳ್ಬೋದು. ಪರಾಕಾಷ್ಠೆ. ಶಸ್ತ್ರ ಸೇವೆ ಅಥವಾ ಪವಾಡ ಅಂತಾನೂ ಕರೀತಾರೆ. ತಮ್ಮ ಭಕ್ತಿಯನ್ನು ಸಾಬೀತುಪಡಿಸಲು ಮತ್ತು ತಮ್ಮ ಮೇಲೆ ದೈವಶಕ್ತಿ ಆವಾಹನೆಯಾಗಿದೆ ಅಂತ ತೋರಿಸಲು ಪುರುವಂತರು ತೆಳುವಾದ ಉದ್ದನೆಯ ಬೆಳ್ಳಿ ಅಥವಾ ಕಬ್ಬಿಣದ ಶೂಲಗಳನ್ನು, ಅಂದ್ರೆ ಕಡ್ಡಿಗಳನ್ನು, ಹೌದು, ಕಡ್ಡಿಗಳನ್ನು ತಮ್ಮ ಗಲ್ಲದ ಒಂದು ಬದಿಯಿಂದ ಚುಚ್ಚಿ ಇನ್ನೊಂದು ಬದಿಗೆ ಪೋಣಿಸ್ಕೊಳ್ತಾರೆ.
ಕೆಲವೊಮ್ಮೆ ನಾಲಿಗೆಗೂ ಚುಚ್ಕೊಳ್ತಾರೆ. ಕೇಳೋಕೆ ಮೈ ಜುಮ್ಮನ್ನುತ್ತೆ. ಹೊರಗಿನಿಂದ ನೋಡುವವರಿಗೆ ಇದು ಒಂದು ರೀತಿಯ ಸ್ವಯಂ ಹಿಂಸೆಯಂತೆ ಕಾಣಬಹುದು. ಭಕ್ತಿಗೂ ಇದಕ್ಕೂ ಇರುವ ವ್ಯತ್ಯಾಸವನ್ನ ಆ ಕಲಾವಿದರು ಮತ್ತು ಸಮಾಜ ಹೇಗೆ ಗ್ರಹಿಸುತ್ತದೆ? ಇದು ತುಂಬಾ ಸೂಕ್ಷ್ಮವಾದ ವಿಷಯ. ಹೊರಗಿನ ದೃಷ್ಟಿಗೆ ಇದು ದೈಹಿಕ ನೋವಿನಂತೆ ಕಾಣುತ್ತೆ, ಆದರೆ ಕಲಾವಿದರ ಅನುಭವದಲ್ಲಿ ಅದು ನೋವಲ್ಲ. ಅದೊಂದು ಅಲೌಕಿಕ ಸ್ಥಿತಿ. ಆ ಕ್ಷಣದಲ್ಲಿ ಅವರು ಸಾಮಾನ್ಯ ಮನುಷ್ಯರಾಗಿರೋದಿಲ್ಲ, ಅವರ ಮೇಲೆ ವೀರಭದ್ರನ ಶಕ್ತಿ ಆವಾಹನೆಯಾಗಿರುತ್ತೆ ಅನ್ನೋದು ಅವರ ನಂಬಿಕೆ. ಆಗ ನೋವಿನ ಅನುಭವ ಆಗೋದಿಲ್ಲ ಅಂತಾರೆ. ಹೌದಾ? ಒಬ್ಬ ಹಿರಿಯ ಪುರವಂತರನ್ನು ಕೇಳಿದಾಗ ಅವರು ಹೇಳಿದ್ದು, ಶಸ್ತ್ರ ಚುಚ್ಚಿದಾಗ ನಮಗೆ ರಕ್ತ ಬರೋದಿಲ್ಲ, ವಿಭೂತಿ ಬರುತ್ತೆ ಅಂತ. ಇದು ಅಕ್ಷರಶಃ ಅಲ್ಲದಿರಬಹುದು, ಆದರೆ ಅವರ ನಂಬಿಕೆಯ ಆಳವನ್ನು, ಅವರ ಮಾನಸಿಕ ಸ್ಥಿತಿಯನ್ನು ಇದು ತೋರಿಸುತ್ತೆ. ಇದು ದೈವದ ಜೊತೆಗಿನ ಅವರ ನೇರ ಸಂವಾದ. ಅಂದ್ರೆ ಆ ಕ್ಷಣದಲ್ಲಿ ಅವರ ದೇಹ, ಅವರ ಅಸ್ತಿತ್ವ ಎಲ್ಲವೂ ದೇವರಿಗೆ ಅರ್ಪಿತವಾಗಿರುತ್ತೆ. ಹೌದು. ಕುಣಿತ ಮತ್ತು ಈ ಶಸ್ತ್ರ ಸೇವೆಯ ಜೊತೆಗೆ ಕಥೆ ಹೇಳುವ ಅಂಶವೂ ಇದೆಯಾ? ಮೂಲದಲ್ಲಿ ಒಡಪು ಅನ್ನೋ ಪದದ ಉಲ್ಲೇಖವಿದೆ. ಏನಿದು ಒಡಪು? ಒಡಪು ಅಥವಾ ಕೆಲವು ಕಡೆ ಒಗಡು ಅಂತಾರೆ. ಇದು ವೀರಗಾಸೆಯ ನಿರೂಪಣಾತ್ಮಕ ಭಾಗ. ನಿರೂಪಣೆ. ಹೌದು. ಕುಣಿತದ ಉಗ್ರತೆಯ ನಡುವೆ ಇದ್ದಕ್ಕಿದ್ದಂತೆ ವಾದ್ಯಗಳು ನಿಲ್ತವೆ ಮತ್ತು ಮುಖ್ಯ ಕಲಾವಿದ ಗಟ್ಟಿ ದನಿಯಲ್ಲಿ ವೀರಭದ್ರನ ಪರಾಕ್ರಮವನ್ನು ಹೊಗಳಿ ಘೋಷಣೆ ಕೂಗ್ತಾರೆ. ಆಹಾ, ಇದು ಪ್ರೇಕ್ಷಕರಿಗೆ ಕಥೆಯನ್ನು ನೆನಪಿಸುತ್ತಾ ಇರುತ್ತೆ. ಉದಾಹರಣೆಗೆ, ಲೇಖನದಲ್ಲಿ ಹೇಳಿರುವಂತೆ, ದಕ್ಷಿಣ ಸಂಹಾರಕ್ಕೆ ಬಂದ ವೀರಭದ್ರನಿಗೆ ಶರಣು ಶರಣಾರ್ಥಿ ಅಂತ ಕೂಗಿದಾಗ ಈ ಇಡೀ ಪ್ರದರ್ಶನದ ಉದ್ದೇಶ ಏನು ಅನ್ನೋದು ಎಲ್ಲರಿಗೂ ಸ್ಪಷ್ಟವಾಗುತ್ತೆ. ನಿಖರವಾಗಿ. ಹಾಗಾದ್ರೆ ಇದು ಬರೀ ಕುಣಿತವಲ್ಲ, ಒಂದು ರೀತಿಯ ನಾಟಕೀಯ ಪ್ರದರ್ಶನ ಕೂಡ. ಖಂಡಿತ. ಇದರಲ್ಲಿ ನೃತ್ಯ, ಸಂಗೀತ, ನಾಟಕೀಯತೆ ಮತ್ತು ಆಚರಣೆ ಎಲ್ಲವೂ ಸೇರಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಜಾತ್ರೆಯಲ್ಲಿ ಅವರ ಪಾತ್ರವೇನು? ಜಾತ್ರೆಯಲ್ಲಿ ಪುರವಂತರು ವೀರಭದ್ರನ ಜೀವಂತ ಸೈನ್ಯ. ದೇವರ ಪಲ್ಲಕ್ಕಿ ಅಥವಾ ಉತ್ಸವ ಮೂರ್ತಿಯ ಮುಂದೆ ಅವರು ಕುಣಿಯುತ್ತಾ ಸಾಗುತ್ತಾರೆ. ಅಂದ್ರೆ ದೇವರಿಗೆ ದಾರಿ ಮಾಡಿಕೊಡುವ ರಕ್ಷಕರ ತರ. ಹೌದು. ಅವರು ಮುಂದೆ ಹೋಗುತ್ತಿದ್ದರೆ ಅವರ ಹಿಂದೆ ಸಾಕ್ಷಾತ್ ದೇವರು ಬರ್ತಿದ್ದಾನೆ ಅನ್ನೋದು ನಂಬಿಕೆ. ಅವರಿಲ್ದೆ ವೀರಭದ್ರನ ಜಾತ್ರೆಯೇ ಪೂರ್ಣವಾಗುವುದಿಲ್ಲ. ಈ ಇಡೀ ಚರ್ಚೆಯಿಂದ ಒಂದು ವಿಷಯವಂತೂ ನನಗೆ ಕ್ರಿಸ್ಟಲ್ ಕ್ಲಿಯರ್ ಆಯಿತು. ಪುರವಂತರು ಕೇವಲ ಜಾನಪದ ಕಲಾವಿದರಲ್ಲ. ಖಂಡಿತ ಅಲ್ಲ. ಅವರು ಒಂದು ಜೀವಂತ ಪರಂಪರೆಯ ಕೊಂಡಿಗಳು. ವೀರಭದ್ರನ ಬೆವರಿಂದ ಹುಟ್ಟಿದ ದೈವಿಕ ಸೈನ್ಯದ ಪ್ರತಿನಿಧಿಗಳು. ಅವರ ಕುಣಿತ ಕೇವಲ ಮನೋರಂಜನೆಯಲ್ಲ, ಅದೊಂದು ಪೌರಾಣಿಕ ವಿಜಯದ ಕಥನ. ಅವರ ಪ್ರತಿಯೊಂದು ಹೆಜ್ಜೆಯೂ, ಅವರ ವೇಷಭೂಷಣದ ಪ್ರತಿಯೊಂದು ಎಳೆಯೂ ಆ ಪೌರಾಣಿಕ ಮೂಲಕ್ಕೆ ಕನ್ನಡಿ ಹಿಡಿದಂತಿದೆ. ನಿಖರವಾಗಿ. ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಪೌರಾಣಿಕ ಕಥೆ ಮತ್ತು ಜೀವಂತ ಸಂಪ್ರದಾಯದ ನಡುವಿನ ಅದ್ಭುತ ಸಂಬಂಧ. ಹೌದು, ಆ ಸಂಬಂಧ. ದಕ್ಷಯಜ್ಞದ ಕಥೆ ಕೇವಲ ಪುಸ್ತಕಗಳಲ್ಲಿರುವ ಪುರಾಣವಾಗಿ ಉಳಿದಿಲ್ಲ. ಅದು ಈ ವೀರಗಾಸೆ ಕಲಾವಿದರ ಮೂಲಕ, ಅವರ ಶರೀರದ ಮೂಲಕ, ಅವರ ಭಕ್ತಿಯ ಮೂಲಕ ಪ್ರತಿ ವರ್ಷ ಪ್ರತಿ ಜಾತ್ರೆಯಲ್ಲೂ ಪುನರ್ಸೃಷ್ಟಿಯಾಗುತ್ತಾ ಇದೆ. ಅಂದ್ರೆ ಇದೊಂದು ಜೀವಂತ ಪುರಾಣ. ಹೌದು. ಪುರಾಣದ ಕಥೆ ಕಾಲದಲ್ಲಿ ನಿಂತೋಗಿಲ್ಲ, ಅದು ಇವರ ಮೂಲಕ ಹರಿಯುತ್ತಲೇ ಇದೆ. ಹಾಗಾದ್ರೆ ನಮ್ಮ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ನಮ್ಮ ಮೂಲ ಲೇಖನದಲ್ಲಿ ಹೇಳಿದಂತೆ ಪುರವಂತರ ಮುಖ್ಯ ಕಾಯಕ ವೀರಭದ್ರನ ಶೌರ್ಯವನ್ನು ಜಗತ್ತಿಗೆ ಸಾರುವುದು. ಇದು ಎಂಥ ವಿಚಿತ್ರ ಅಲ್ವಾ? ದೈವಿಕ ಕೋಪ, ರೋಷ ಮತ್ತು ಒಂದು ಯುದ್ಧದಿಂದ ಹುಟ್ಟಿದ ಕಲಾ ಪ್ರಕಾರ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಒಂದು ಪವಿತ್ರ ಕಲೆಯಾಗಿ, ಭಕ್ತಿಯ ರೂಪವಾಗಿ ಉಳಿದುಕೊಂಡಿದೆ. ಹೌದು, ಯೋಚಿಸಬೇಕಾದ ವಿಷಯ. ಪುರಾಣದ ಆ ರೌದ್ರ ಶಕ್ತಿ ಇಂದಿನ ಪ್ರದರ್ಶನದಲ್ಲಿ ಹೇಗೆ ರೂಪಾಂತರಗೊಂಡಿರಬಹುದು? ಆಕ್ರೋಶದಿಂದ ಹುಟ್ಟಿದ ಕಲೆ ಇಂದು ಆರಾಧನೆಯಾಗಿ ಬದಲಾಗಿರುವುದರ ಬಗ್ಗೆ ಯೋಚಿಸಿದ್ರೆ, ಸಂಸ್ಕೃತಿ ಮತ್ತು ನಂಬಿಕೆಗಳು ಹೇಗೆ ಕಾಲದ ಜೊತೆಗೆ ತಮ್ಮ ರೂಪವನ್ನು ಬದಲಿಸಿಕೊಳ್ಳುತ್ತವೆ ಅನ್ನೋದು ಅರ್ಥವಾಗುತ್ತೆ. ಹೌದು, ಆ ಯುದ್ಧದ ಶಕ್ತಿ ಇವತ್ತು ಸೃಜನಶೀಲ ಶಕ್ತಿಯಾಗಿ ಬದಲಾಗಿದೆ. ಬಹುಶಃ ಇದೇ ಈ ಕಲೆಯ ನಿಜವಾದ ವಿಜಯ.